ಲಂಟಾನ ಹಾವಳಿಯಿಂದ ಕಂಗೆಟ್ಟಿರುವ ಅರಣ್ಯಗಳಿಗೆ ಈಗ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಬಂಡೀಪುರ ಮುದುಮಲೈ ಬೆನ್ನಲ್ಲೇ ಈಗ ರಕ್ಕಸ ಕಳೆ ಮಲೆಮಹದೇಶ್ವರ ವನ್ಯಧಾಮಕ್ಕೂ ಲಗ್ಗೆ ಇಟ್ಟಿದೆ. ಕಾಡಿನ ಜೀವ ವೈವಿಧ್ಯಕ್ಕೆ ಕಂಟಕವಾಗಿರುವ ಈ ಮರವನ್ನ ಬುಡ ಸಮೇತ ಕಿತ್ತೊಗೆಯೋಕೆ ಅರಣ್ಯ ಇಲಾಖೆ ಮಾಸ್ಟರ್ ಪ್ಲಾನ್ ಮಾಡಿದೆ. ಕಾಡು ಅಂದಮೇಲೆ ವಿವಿಧ ರೀತಿಯ ಮರಗಿಡಗಳು ಇರೋದು ಕಾಮನ್. ದಟ್ಟ ಅರಣ್ಯದಲ್ಲಿ ಹಚ್ಚ ಹಸಿರಿಂದ ಕೂಡಿರೋ ಮರಗಳು, ಅದರಲ್ಲಿ ಬಿಟ್ಟ ಹೂಗಳನ್ನು ನೋಡೋದೇ ಒಂಥರ ಚೆಂದ. ಅರಣ್ಯದಲ್ಲಿ ಸಾಕಷ್ಟು ಸಸ್ಯಗಳ ಹೆಸರೇ ಗೊತ್ತಿರಲ್ಲ, ನೂರಾರು ಜಾತಿಯ ಗಿಡಗಳಿರ್ತಾವೆ. ಯಾವುದಕ್ಕೆ ಮರಗಿಡಗಳು ಅರಣ್ಯದಲ್ಲಿದ್ರೆ ಬೇರೆ ಸಸ್ಯಗಳ ಬೆಳವಣಿಗೆಗೆ ಅವಕಾಶ ಕೊಡಲ್ಲ ಅಂತ ಜಾತಿಗೆ ಸೇರಿರೋ ಮರಣ ಈ ಸೆನ್ನಾ ಸ್ಪೆಕ್ಟಾಬಿಲಿಸ್. ಇದರ ಪ್ರಭಾವದಿಂದ ವನ್ಯ ಪ್ರಾಣಿಗಳ ಆಹಾರಕ್ಕೆ ಕುತ್ತು ಬಂದಿದ್ದು ಅರಣ್ಯಾಧಿಕಾರಿಗಳಿಗೆ ಟೆನ್ಷನ್ ಆಗಿದೆ. ಕಾಡಲ್ಲಿ ತುಂಬಿ ತುಳುಕಿದೆ ಸೆನ್ನಾ ಸ್ಪೆಕ್ಟಾಬಿಲಿಸ್. ನೋಡೋಕೆ ಆಕರ್ಷಕವಾಗಿರೋ ಈ ಮರದ ಹೆಸರು ಸೆನ್ನಾ ಸ್ಪೆಕ್ಟಾಬಿಲಿಸ್. ಲಂಟಾನ ನಂತರ ಅರಣ್ಯಗಳ ಪಾಲಿಗೆ ಇದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ದಕ್ಷಿಣ ಅಮೆರಿಕ ಮೂಲದ ವಿದೇಶಿ ತಳಿ ಅತ್ಯಂತ ವೇಗವಾಗಿ ಬೆಳೆಯುತ್ತದೆ. ಇದು ಬೆಳೆದ ಜಾಗದ ಸುತ್ತಮುತ್ತ ಹುಲ್ಲು ಸೇರಿದಂತೆ ಇತರ ಸ್ಥಳೀಯ ಪ್ರಭೇದದ ಸಸ್ಯಗಳು ಬೆಳೆಯಲು ಬಿಡುವುದಿಲ್ಲ. ಇದರಿಂದ ಸಸ್ಯಾಹಾರಿ ವನ್ಯಜೀವಿಗಳಿಗೆ ಆಹಾರದ ಕಂಟಕ ಎದುರಾಗಿದೆ. ಕರ್ನಾಟಕ ಕೇರಳ ಗಡಿಭಾಗದ ಅರಣ್ಯಗಳು, ಬಂಡೀಪುರ ಹಾಗೂ ಮದುಮಲೈ ಹುಲಿ ಸಂರಕ್ಷಿತ ಪ್ರದೇಶಗಳು ಸಾವಿರಾರು ಹೆಕ್ಟೇರ್ ಪ್ರದೇಶವನ್ನ ಈ ಮಾರಕ ಮರಗಳು ಆಕ್ರಮಿಸಿಕೊಂಡಿವೆ. ಇದೀಗ ತನ್ನ ಕದಂಬ ಬಾಹುವನ್ನ ಮಲೆಮಹದೇಶ್ವರ ವನ್ಯಧಾಮಕ್ಕೂ ಚಾಚಿದೆ. ಈಗ ಸಣ್ಣ ಮತ್ತು ಲ್ಯಾಂಟನ, ಈಗ ನಮ್ಮಲ್ಲಿ ಇನ್ವೇಸಿವ್ ವೀಡ್ಸ್ ಅಂತ ಅಂದರೆ ಆಕ್ರಮಣಕಾರಿ ಕಳೆಗಳು ಅಂತೇನು ಹೇಳ್ತಾರೆ, ಅದು ಹೊರಗಡೆಯಿಂದ ಬಂದಿರುವಂಥ ಇದು ಜಾತಿ ಪ್ರಭೇದಗಳು. ಅವು ಬಂದು ಕಾಡಲ್ಲಿ ಆವರಿಸ್ಕೊಳ್ತವೆ. ಲ್ಯಾಂಟನ ಬಗ್ಗೆ ನಿಮಗೆಲ್ಲ ಗೊತ್ತು, ಅದನ್ನು ಈಗ ಬೇರೆ ಬೇರೆ ಇದಕ್ಕೆಲ್ಲ ತೆಗಿತಿದ್ದೀವಿ. ಸಣ್ಣ ಅನ್ನೋದು ಈ ತಂಗಡಿ ಅಂತ ಹೇಳ್ತಾರೆ, ನಿಮಗೆ ಸ್ಥಳೀಯವಾಗಿ ಇತ್ತು. ಅದು ಬಹುಶಃ ಯಾವುದೋ ಬೇರೆ ಕಾರಣಕ್ಕೆ ನಾವು ಎಲ್ಲ ಹಾಕಿದಾಗ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಅದು ಹಳದಿ ಕಲರ್ ಹೂ ಬಿಡುತ್ತೆ, ಮರ ಆಗ್ತವೆ. ಅದೇನೆಂದರೆ ಅದೇನು ಬೆಳ್ಕೊಳ್ಳುತ್ತೆ, ಅದರ ಕೆಳಗಡೆ ಏನೂ ಬರೋದಿಲ್ಲ. ಅಂದರೆ ಒಂಥರ ಆವರಿಸ್ಕೊಂಡು ಸ್ಥಳೀಯ ಪ್ರಭೇದಗಳು ಅದರಲ್ಲಿ ಏಳಿಗೆ ಆಗಲಿಕ್ಕೆ ಬಿಡೋದಿಲ್ಲ. ಒಂದು ಮರವನ್ನ ಕತ್ತರಿಸಿದರೆ ಅದರ ಬುಡದಿಂದ ಮತ್ತೆ 10 ರಿಂದ 12 ಗಿಡಗಳು ಹುಟ್ಟಿಕೊಳ್ಳುತ್ತವೆ. ಇದನ್ನು ಬುಡ ಸಮೇತ ಕಿತ್ತೊಗೆಯುವುದು ಒಂದೇ ಅರಣ್ಯ ಇಲಾಖೆ ಮುಂದಿರುವ ಏಕೈಕ ಮಾರ್ಗ. ಮಲೆಮಹದೇಶ್ವರ ವನ್ಯಧಾಮದ ತಾಳುಬೆಟ್ಟದ ಸಮೀಪದ 60 ಹೆಕ್ಟೇರ್ ಪ್ರದೇಶದಲ್ಲಿ ಸೆನ್ನಾ ನಿರ್ಮೂಲನೆಗೆ ಖಾಸಗಿ ಸ್ವಯಂ ಸೇವಾ ಸಂಸ್ಥೆಯೊಂದರ ಜೊತೆ ವಿಶಿಷ್ಟ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಸ್ವಯಂ ಸೇವಾ ಸಂಸ್ಥೆಯು ಸೆನ್ನಾ ಮರಗಳನ್ನು ಸಂಪೂರ್ಣವಾಗಿ ಬುಡ ಸಮೇತ ಮಾಡಬೇಕು. ಪ್ರತಿ ಟನ್ ಮರಕ್ಕೆ 400 ರೂಪಾಯಿಯನ್ನ ಸಂಸ್ಥೆಯು ಇಲಾಖೆಗೆ ಒಪ್ಪಂದವಾಗಿದೆ. ಸುಮಾರು 60 ಹೆಕ್ಟರ್ ಜಾಗವನ್ನು ಗುರುತು ಮಾಡಿ ಕೊಟ್ಟಿದ್ದೇವೆ, ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ದೇವೆ. ಅವರು ಪ್ರತಿ ಟನ್ನು ಏನು ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಅದಕ್ಕೆ 400 ರೂಪಾಯಿ ಕೊಡ್ತಾರೆ. ಅದನ್ನು ನಾವು ಪರಿಸರ ಅಭಿವೃದ್ಧಿ ಸಮಿತಿಗೆ ಜಮಾ ಮಾಡ್ತಾ ಇದ್ದೀವಿ. ಸೊ ಅದನ್ನು ತೆಗೆದಿದ್ದನ್ನು ನಾವು ಎಷ್ಟು ಟನ್ನೇಜ್ ವೈ ಮೂಲಕ ಅದನ್ನು ಹೋಗ್ತಾ ಇದೆ. ಸೊ ಈ ರೀತಿ ನಮಗೆ ಕ್ಲೀನ್ ಆಗುತ್ತೆ. ಜೊತೆಗೆ ಅವ್ರು ಮುಂದೆ 4 ವರ್ಷದವರೆಗೂ ಅಲ್ಲಿ ಹುಲ್ಲನ್ನು ಹಾಕಿ ಅದನ್ನು ಮೇಂಟೈನ್ ಮಾಡಿ ನಮಗೆ ವಾಪಸ್ ಕೊಡಬೇಕು. ಒಟ್ನಲ್ಲಿ ಕಾಡಿಗೆ ಒಕ್ಕರಿಸಿದ ರಕ್ಕಸ ಸೆನ್ನಾ ಎಂಬ ಮಾರಿಗೆ ಮುಕ್ತಿ ಹಾಡಲು ಇಲಾಖೆ ಹೊಸ ಹೆಜ್ಜೆ ಇಟ್ಟಿದೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.